ಬ್ರದರ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 98,000 ನೋಡಿ ಗೈಸ್ 90 ಅದೇ ನೋಡಿ ಗೈಸ್ ಫ್ರಾಂಕ್ ಕಾಣಿಗ ಮನೆಯವರು ಎಂಟ್ರೆನ್ಸ್ ಇದೆ. ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ರಾಮ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಒಬ್ಬರು ಕ್ರಿಯೇಟರ್ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಅದು ಯಾರಂತ ಹೇಳಿದ್ರೆ ಫ್ರಾಂಕ್ ಕನ್ನಡಿಗ ಅಂತ. ಒಂದು MG ರೋಡಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು, ಕ್ಲಿಪ್ ಹಾಕ್ತೀನಿ ನೋಡಿ. ಎಲ್ಲರೂ ಗೊತ್ತೇ ಇರುತ್ತೆ ಯಾರು ಅಂದ್ಬಿಟ್ಟು. ಇವತ್ತು ಅವ್ರ ಮನೆ ಹೋಮ್ ಟೂರ್ ಮಾಡೋಕೆ ಬಂದಿದ್ದೀನಿ, ಹೆಂಗಿದೆ ಮನೆ ಅಂದ್ಬಿಟ್ಟು. ಇವಾಗ ನಮ್ಮ ಜೊತೆ ಇದ್ದಾರೆ ಫ್ರಾಂಕ್ ಕನ್ನಡಿಗನವರು. ನಮಸ್ಕಾರ ಬ್ರದರ್. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಬನ್ನಿ ಹೋಗೋಣ, ನಮ್ಮ ಮನೆ ತೋರಿಸ್ಕೊಡ್ತೀನಿ. ಇಲ್ಲಿದೆ ಅಂತ ನಮ್ಮ ಮನೆ ಅದೇ ನೋಡಿ ಗೈಸ್ ಫ್ರಾಂಕ್ ಕನ್ನಡಿಗ ಮನೆಯವರು. ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸಾ? ಇದ್ರ ನಮ್ಮಮ್ಮ. ಅವರಮ್ಮ ಇಲ್ಲಿ ಏನಿದ್ರು ಎಲ್ಲರ ಥರ ಇರ್ಬೇಕು ನಾವು, ಅದಕ್ಕೆ ಆ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ. ಅವರಮ್ಮ ನೋಡಿದ್ರೆ ಇದು ಮಾಡ್ತಾರೆ. ಬನ್ನಿ ಹೋಗೋಣ. ನೋಡಿ ಗೈಸ್ ಫ್ರಾಂಕ್ ಕನ್ನಡಿಗರು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದಲ್ಲ, ಇದು ಇದು ಮತ್ತು ಇದು ಇದಾವ ಇದಲ್ಲ, ಇದು. ಬನ್ನಿ ಹೋಗೋಣ. ಇದು ನಮ್ಮ ಮನೆ ಫಸ್ಟ್ ಎಂಟ್ರೆನ್ಸು ಇಲ್ಲಿ ಬಿಟ್ಬಿಟ್ಟು ನೋಡಿ ಗೈಸ್ ಎಂಟ್ರೆನ್ಸ್ ಬಂದಿದ್ದೆ. ಇದು ಹಾಲು ಇವನ್ನೇ ನೋಡ್ತೀವಿ. ಎಂಟ್ರೆನ್ಸು ಇದು ಹಾಲು, ಇದೇ ಬೆಡ್ರೂಮು, ಅದು ಕಿಚನ್, ಅದು ಬಾತ್ರೂಮು. ಕಿಚನ್ ಅಲ್ಲ ಸರ್, ನಿಮಗೆ 7.5 ಲಕ್ಷ ಫಾಲೋವರ್ಸ್ ಇದ್ದಾರೆ. ನೀವು ನೋಡಿದ್ರೆ ಇಂಥ ಮನೇಲಿ ಇದ್ದೀರಾ. 3 ಲಕ್ಷ ಇರೋ ಫಾಲೋವರ್ಸೇ ಎಂತೆಂಥ ಮನೇಲಿರ್ತಾರೆ. 7.5 ಲಕ್ಷ ಇದ್ರೂ ಇವ್ರು ಇಂಥ ಮನೇಲಿದ್ದಾರೆ ಅಂದರೆ ನಂಬಕ್ಕಾಗಲ್ಲ ಯಾರಿಗೂ. ಅದು ಫಾಲೋವರ್ಸ್ ಮ್ಯಾಟ್ರ್ ಆಗಲ್ಲ. ಅವಾಗಿಂದ ಬೆಳೆದು ಬಂದು ನಾವು ಹಂಗೆ, ಇವಾಗ ಇರೋದು ಹಂಗೆ. ಇದು ನಮ್ಮ ಇದು ಬಾಲ್ಕನಿ. ಇದು ನಮ್ಮದು. ಅವಾಗ ಹೋಗ್ಬೇಕಾದ್ರೆ ವಿಂಡೋ ತೆಗೆದು ನೋಡಿದ್ರೆ ಬರೀ ಕಾಂಪೌಂಡ್ ಕಾಣ್ತಾವೆ. ನಮ್ಮ ಬಾಲ್ಕನಿಯಲ್ಲಿ ವೆದರ್ ಕಾಣಿಸಲ್ಲ. ನೋಡಿ ಗೈಸ್. ಅಲ್ಲ ಕಿಚನ್ ಇದೆನಾ? ಕಿಚನ್ ಅದೇ ಕಿಚನ್ ಇದು. ಹಾಂ ಸರ್, ನಿಮ್ಮ ಹತ್ರ ಕಾಸ್ಟ್ಲಿಯೆಸ್ಟ್ ಐಟಮ್ ಯಾವುದು ಸರ್? ಕಾಸ್ಟ್ಲಿ ಐಟಮಾ? ಹಾಂ, ಕಾಸ್ಟ್ಲಿ ಐಟಮ್ ಅಂದರೆ ಎಕ್ಸ್ಪೆನ್ಸಿವ್. ಇದು ನಿಮ್ಮ ತೊಗೊಂಡಿರೋ ವಸ್ತು ಅಂದರೆ ಎಕ್ಸ್ಪೆನ್ಸಿವ್ ವಸ್ತು ಅಂದರೆ ಯಾವುದು? ನಾವು ಮಕ್ಕಳದ್ದು ಕೆಲಸ ಮಾಡಿ ತಗೊಂಡಿದ್ದು ಅಂದರೆ ಡೆಲಿವರಿ ಕೆಲಸ ಮಾಡಿ ಕ್ಯಾಮ್ರಾ ಇದೊಂದೇ. ಎಷ್ಟಿದು? 98,000. ನೋಡಿ ಗೈಸ್ 98,000. 2 ವರ್ಷ ಕಷ್ಟ ಬಿದ್ದು ತಗೊಂಡಿದ್ದು ಕ್ಯಾಮ್ರಾ ನಿಕಾನು. ಹಾಂ ಎಷ್ಟಿದು? 98,000. 98,000 ಎಕ್ಸ್ಪೆನ್ಸಿವ್ ವಸ್ತು ಅಂದರೆ ಅದೇ ನಿಮ್ಮ ಹತ್ರ? ಅದಕ್ಕಿಂತ ಬೆಳೆ ಕಟ್ಟಲಾರ್ದ ವಸ್ತು ಅಂದರೆ ಇದು ಗೊಂಬೆ ಟೆಡಿ. ಸರ್ ಅದು ಒಂದ್ಕಿಂತ ಕೆಳಗಿಳಿಸ್ತೀರಾ? ಆಗುತ್ತಾ? ಫ್ಯಾನ್ ಕೈಸ್ ಅದೇ ಒಂದು ವಿಡಿಯೋ ಆಗಿತ್ತಲ್ಲ ಟೆಡಿ, ಅದು ಎಕ್ಸ್ಪೆನ್ಸಿವ್ ವಸ್ತು. ಕ್ಯಾಮ್ರಾ ಬಿಟ್ಟರೆ ಸೆಕೆಂಡ್ ಅದೇ. ನೋಡಿ ಗೈಸ್, ಅದೇನು ಸರ್ ಬಿಗ್ ಬಾಸ್ ಅಂತ ಹಾಕಿದ್ದೀರಾ? ಬಿಗ್ ಬಾಸ್ 11 ಕನಸು ಅಂತ. ಅದು ನಾವು 2024 ಹಾಕಿದ್ದು. ಅವಾಗ ನಮ್ಗೆ ಅನಿಸಿದ್ದು ಬಿಗ್ ಬಾಸ್ಗೆ ಹೋಗ್ಬೇಕು, ಒಂದು ಕನಸು ಅಂತ ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ನಾವು ಕಿತ್ತೇ ಇಲ್ಲ, ಹಂಗೆ ಇದೆ. ಆಮೇಲೆ ಈ ಕರ್ನಾಟಕ ಟ್ರಿಪ್ ಮಾಡ್ಬೇಕಂತ ಇದು ಅನಿಸಿದ್ದು. ಕರ್ನಾಟಕ ಫುಲ್ ಮುಗೀತು, ಇದು ಅಂದ್ಕೊಂಡಿದ್ದು ಮುಗೀತು. ಇದು ನನಗೊಂದು ಈವೆಂಟಲ್ಲಿ ಡ್ರಾಯಿಂಗ್ ಬಿಡಿಸ್ಕೊಟ್ಟಿದ್ದು. ಇದೂ ಅಷ್ಟೇ. ಇನ್ನು IPL ಟೈಮಲ್ಲಿ ನಾನು ಮ್ಯಾಚ್ ಹೋಗ್ಬೇಕಂತ ಟೈಮ್ ಟೇಬಲ್ ಹಾಕಿದ್ದೆ. ನಾವು ಸುಮ್ಮನೆ ಬಿಟ್ಟಿಗೆ ಹಾಕಿದ್ದಲ್ಲ, ಒಂದ್ಸರಿ ಹಾಕಿದ್ರೆ ಅದು ಮುಗಿಯೋ ಗಂಟೆ ಇರಲೇಬೇಕು ನೆನಪಿಗೆ. ಸುಮ್ಮನೆ ಲಾಸ್ಟ್ ಟೈಮ್ IPL ಅದು ಆ ಬೋರ್ಡು ಅಲ್ಲ. ಲಾಸ್ಟ್ ಟೈಮ್ ಮಾತಾಡೋಣ ಬೋರ್ಡ್ ಬಗ್ಗೆ. ಹಾಂ ಗೈಸ್ ನೋಡಿ ಗೈಸ್, ಸೆಕೆಂಡ್ ಎಕ್ಸ್ಪೆನ್ಸಿವ್ ವಸ್ತು ಅಂದರೆ ಇದೆ. ಇಲ್ಲ, ಇದು ಫಸ್ಟ್ ಅಂದ್ರೂ ಪರವಾಗಿಲ್ಲ, ಅಷ್ಟು ನನಗೆ ತುಂಬ ಇಂಪಾರ್ಟೆಂಟ್. ಇದು ಲೈಫ್ ಕೊಟ್ಟಿರೋದು ಇದಂತೀರಾ? ಗೈಸ್ ಫ್ರಾಂಕ್ ಕನ್ನಡಿಗರಿಗೆ ಲೈಫ್ ಕೊಟ್ಟಿದ್ದೆ ಈ ಗೊಂಬೆ ಗೈಸ್. ಎಲ್ಲರೂ ಗೊತ್ತೇ ಇರುತ್ತೆ ಗೊಂಬೆ ಏನಂದ್ಬಿಟ್ಟು. ಬರೀ ಮುಖ ಮಾತ್ರ ನೋಡಿ, ಇದು ಹೊಟ್ಟೆ ಇಟ್ಕೊಳ್ಳೋಕ್ಕೆ. ಹಾಂ, ಇದು ಮೇಲೆ ಡಾಂಗ್ರೆ. ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಟೆಡಿ ಏನಂದ್ಬಿಟ್ಟು. ಫುಲ್ ಬಾಡಿ ಬೇಡ, ಬರೀ ಮುಖ ನೋಡಿದ್ರೆ ಗೊತ್ತಾಗ್ಬಿಟ್ಟಿರುತ್ತೆ. ನಾವೇನ ಫ್ರಾಂಕ್ ಕನ್ನಡಿಗರು ಒಳ್ಳೆ ಬಿಲ್ಡಿಂಗಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೆ, ನೋಡಿದ್ರೆ ಇಂಥ ಮನೇಲಿದ್ದಾರೆ. ಇದೆ ನೋಡಿ ಗೈಸ್, ಎಲ್ಲರೂ ಗೊತ್ತಾಗಿರುತ್ತೆ ಇದು ನೋಡ್ಬಿಟ್ಟು. ಆಲ್ಮೋಸ್ಟ್ ಏನಂದ್ರೆ ಎಲ್ಲರೂ ಕಂಪ್ಯೂಸನ್ ಮಾಡ್ಕೊಳ್ಳೋದು, ಈ ಥರ ಗೊಂಬೆ ಕಾಣಿಸಿದ್ದೆ ನಾನು ಅಲ್ಲಿರ್ತೀನಿ ಅಂತ. ಆದರೆ ಈ ಥರ ಗೊಂಬೆ ಇರೋದು ನನ್ನ ಹತ್ರ ಒಂದೇ, ಈ ಡಿಸೈನಲ್ಲಿ ಕರ್ನಾಟಕದಲ್ಲಿ ಒಂದೇ. ಕರ್ನಾಟಕದ ಒಂದೇ. ನಮ್ಮ ಫ್ರೆಂಡ್ ಹತ್ರನೂ ಇದೆ, ಸ್ವಲ್ಪ ಡಿಫ್ರೆಂಟ್ ಆಗೈತೆ. ನೋಡಿ ಗೈಸ್, ಇದು ಸ್ವಲ್ಪ ಬೆಂಡಾಗ್ಬಿಟ್ಟಿದೆ. ಏನಕ್ಕೆ ಬೆಂಡಾಗಿದೆ ಇದು? ಆವಾಗ ಏನೋ ಇಟ್ಟಿದಾಗ ಬೆಂಡಾಗಿದ್ದು. ಮೋಸ್ಟ್ಲಿ ಹೊಡೆದೋಗಿದ್ದಂದ್ರೆ ಈ ತಲೆ ಹೊಡೆದೋಗಿತ್ತು. ಈಗ ಕಾಣಿಸುತ್ತಲ್ಲ, ಒಂದ್ಸರಿ MG ರೋಡಲ್ಲಿ ಹೊಡೆದಾಗ ಇದು ಮುರಿದೋಗಿತ್ತು.
ಇದು ನಮ್ಮ ಫ್ರೆಂಡ್ ಗೊಂಬೆ ಮ್ಯಾನ್ ಅಂತ ಮಾಡ್ಕೊಟ್ಟಿದ್ದು. ಹಾಂ ಮುರಿದೋದಾಗ ಇವಾಗ ಪಾಪ ಪರವಾಗಿಲ್ಲಲ್ಲ. ಇವಾಗ ಪರವಾಗಿಲ್ಲ. ನೋಡಿ ಗೈಸ್, ಇದೇ ಗೊಂಬೆ ಪ್ರ್ಯಾಂಕ್ ಕನ್ನಡಿ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡ್ಕೊಡಿಯೋ ಗೊಂಬೆ ಅಂದರೆ ಇದೆ. ಪ್ರ್ಯಾಂಕ್ ಕನ್ನಡಿಗೆ ಅಂತ ಗೊತ್ತಾಗಿದ್ದು ಗೊಂಬೆ ಅಂದೆ ಮೋಸ್ಟ್ಲಿ ಅಲ್ಲ. ಇದು ಈ ಗೊಂಬೆಯಿಂದ ನಾನೇ ಕರ್ನಾಟಕ ಫುಲ್ ನೋಡಿದೆ, ಅದೊಂದು ಖುಷಿ ಇದೆ. ಹಂಗೆ ಅವರು ಕರ್ನಾಟಕ ಟ್ರಿಪ್ ಎಲ್ಲ ಮಾಡಿದ್ರು ಗೊಂಬೆ ಹಾಕೊಂಡು ಫುಲ್ ಎಲ್ಲ ಫಿನಿಶ್ ಮಾಡ್ಕೊಂಡ್ಬಂದು. ತಮಾಷೆನ ಕರ್ನಾಟಕ ಟ್ರಿಪ್ ಅಂದರೆ ಟ್ರಿಪ್ ತಮಾಷೆ ಅಲ್ಲ. ಒಬ್ರು ಯಾರೇ ಕೆಲಸ ಆಗಲಿ ಒಬ್ರು ಕೇಳ ಮಾತಾಡ್ಬಾರ್ದು. ಇದು ಸ್ಪೆಷಲ್ ಗೊಂಬೆ. ಇದು ಬಿಟ್ಟು ಇನ್ನೊಂದು ಗೊಂಬೆ ಇದೆ, SMR ಆಮೇಲೆ ಕಿರಿಕಿರ್ತಿ ಅವರು 5,000 ರೂಪಾಯಿ ಕೊಟ್ಟಿದ್ರು. SMR ಇದೇ ಮನೇಲಿ ಬಂದು ಕೂತ್ಕೊಂಡಿದ್ರು. ಅವಾಗ ಬಂದಾಗ SMR ಅನ್ನ 5,000 ರೂಪಾಯಿ ಕೊಟ್ಟಿದ್ರು. ಆಮೇಲೆ ಕಿರಿಕಿರ್ತಿಯನ್ನ 5,000 ರೂಪಾಯಿ ಕೊಟ್ಟಿದ್ರು. ನಾನು ದುಡ್ಡು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ, ಅದೇ ಇರಲಿ ಇಟ್ಕೋ ಯೂಸ್ ಮಾಡ್ಕೊ ಅಂತ ಕೊಟ್ಟಿದ್ದು. ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ಇನ್ನೊಂದು ಗೊಂಬೆ ಇಸ್ಕೊಂಡಿದ್ದೀನಿ, ಅದು ಫ್ರೆಂಡ್ ಮನೇಲಿದೆ. ಇನ್ನು IPL ಅಂತಾನೆ ಒಂದು ಹೊಸ ಗೊಂಬೆ ಇಸ್ಕೊಂಡೆ, ಅದೇ ನನ್ನ ಹತ್ರ ಇರೋ ಕಾಸ್ಟ್ಲಿಯೆಸ್ಟ್ ಗೊಂಬೆ ಅಂದರೆ. ಇನ್ನೊಂದು ಗೊಂಬೆ ಆರ್ಡರ್ ಮಾಡಿದಾರಂತೆ. ಆರ್ಡರ್ ಮಾಡಿದ್ದು ಎಲ್ಲಿಂದ ತರಿಸಿದ್ದು? ಅದು ಡೆಲ್ಲಿಂದ ತರಿಸಿದ್ದು. ನಾವು ತರಿಸೋದೆಲ್ಲ ಡೆಲ್ಲಿಂದನೇ. ಗೈಸ್ ಇನ್ನೊಂದು ಗೊಂಬೆ ಇದೆ IPL. ಮೋಸ್ಟ್ಲಿ ಯಾವಾಗ ಅದು ರಿವ್ಯೂ ಮಾಡ್ತೀರಾ? ಅದು ಇನ್ನೊಂದು 2 ವಾರ 3 ವಾರದಲ್ಲಿ ನಾನು ಅನ್ಕೊಂಡಿದ್ದೆ, ಆ ಥರ ಆಗಿಲ್ಲ, ನೋಡಬೇಕು. ಗೈಸ್ ಅದು IPL ಬರುತ್ತಾ? ಈ IPL ಬರುತ್ತೆ, ಆದರೆ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಎಲ್ಲ ವೇಟ್ ಮಾಡಿ IPLಗೆ. ಈ ಗೊಂಬೆ ಇಷ್ಟು ದಿನ ನೋಡಿದ್ದಾಯ್ತು, ನೆಕ್ಸ್ಟ್ ಈಗ ಇನ್ನೊಂದು ಗೊಂಬೆ ಬರುತ್ತೆ. ಇಲ್ಲ, ಆ ಗೊಂಬೆ ಹೆಂಗೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಂದೇನಂದ್ರೆ ತೊಗೊಂಬಂದ್ರೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಂಟ ಅದು ರಿವೀಲ್ ಮಾಡೋದಿಲ್ಲ. ಆದ್ರೆ ನಾನು ಅನ್ಕೊಂಡಂಗೆ ಬರುತ್ತಿಲ್ಲ ಗೊತ್ತಿಲ್ಲ. ಈಗ ನಿಮ್ಗೊಂದು ಆಸೆ ಇರುತ್ತಲ್ಲ, ನಿಮ್ಮ ಡ್ರೀಮ್ ಬೈಕ್ ಇದೇ ಥರ ಇರಬೇಕು, ಇಲ್ಲ ಡ್ರೀಮು ಏನೋ ಅನ್ಕೊಂಡಿದ್ದು ಇದೇ ಥರ ಇರ್ಬೇಕಂತ. ನಾನು ಈಸ್ಕೊಂಡಿದ್ದೀನಿ, ಅದನ್ನ ಒಂದ್ಸರಿ ಹಾಕ್ಕೊಂಡಿಲ್ಲ. ಆದಷ್ಟು ಬೇಗ ವೆಯ್ಟ್ ಮಾಡಿ, ಅದೂ ಬರುತ್ತೆ. ಲಾಗಲ್ಲಿ ತೋರಿಸ್ತಾ ಇದೆ ಗೊಂಬೆ, ಇವಾಗೆಲ್ಲ ಫ್ರೆಂಡ್ ರೂಮಲ್ಲಿ ಇದಂತೆ. ಸರ್ ಅದ್ರ ಬಗ್ಗೆ ಏನಾದರೂ 2 ಮಾತು ನಿಮ್ಮದು? ಯಾವುದು? ಅದೇನೋ ಲಾಸ್ಟ್ ಟೈಮ್ ಡಾಕ್ಯುಮೆಂಟ್ರಿ ಅಂತ ಇದ್ರು. ಡಾಕ್ಯುಮೆಂಟ್ರಿ ನಾವು ಬಿಗ್ ಬಾಸಿಂದ ಸ್ಟಾರ್ಟ್ ಮಾಡಿದ್ದು, ಬಿಗ್ ಬಾಸಲ್ಲಿ ಅಂತ್ಯ ಆಗ್ಬೇಕು ಅನ್ಕೊಂಡಿದ್ವಿ. ಇದನ್ನ ಸುದೀಪ್ ಸರ್ ಕೈಲಿ ಓಪನ್ ಮಾಡಿಸ್ಬೇಕು ಅನ್ಕೊಂಡಿದ್ವಿ, ಅದು ಆಗಿಲ್ಲ. ನೋಡೋಣ, ಇದು ಆಲ್ಮೋಸ್ಟ್ ಯಾರು ಮಾಡಲ್ಲ, ಮಾಡಿದ್ರೆ ಖುಷಿನೇ. ಈ ಥರ ಯಾರೂ ಮಾಡಿರಲ್ಲ. ನಾನು ಟ್ರೈ ಮಾಡಿದ್ದೀನಿ. ಒಂದು 315 ದಿನ ಜರ್ನಿ ನಂದು ನೆನಪಿಂದಿದ್ದು. ನೋಡೋಣ, ಒಟ್ನಲ್ಲಿ ನಾನು ಎಲ್ಲೇ ಇದ್ರು ಏನಿರ್ಬೋದು. ಫೋಟೋಸಾ ಇಲ್ಲ ಅದರಲ್ಲಿ? ಅದು ಆಲ್ಮೋಸ್ಟ್ ಅದೇ ಫೋಟೋಸೇ. ಆಯ್ತು, ಅದು ಇನ್ನೂ ಓಪನ್ ಮಾಡಿಲ್ಲ. ಎಷ್ಟು 1 ವರ್ಷ ಆಯ್ತು? 1 ವರ್ಷ ಆಗಿಲ್ಲ ಮಾಡಿಸಿ. ಎಷ್ಟು ದಿನ ಆಯಿತು? ಅದು ಆಯಿತು, ಒಂದು 100 ದಿನ ಆಗಿರ್ಬೋದು ಮಾಡಿಸಿ. ಹಾಂ ಗೈಸ್ ಮಾಡಿಸಿ. ನೀನು ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೆ ಒಂದು ವಾರ ಆಯ್ತು ಅಂದಾಗ ಮಾಡಿಸಿದ್ದು. ಅದು ಎಷ್ಟು ಕಷ್ಟ ಬಿದ್ದು ಮಾಡಿಸಿದ್ದು. ಮಂಡ್ಯಗೆ ಹೋಗಿ ಎಡಿಟ್ ಮಾಡಿಸಿ, ಮೈಸೂರಿಗೆ ಹೋಗಿ ಪ್ರಿಂಟ್ ಹಾಕ್ಸಿ, ಲಾಸ್ಟ್ ಮೂಮೆಂಟಲ್ಲಿ ದುಡ್ಡು ಇದ್ದಿದ್ದಿಲ್ಲ, ಆಮೇಲೆ ಫೋಟೋಗ್ರಾಫರ್ ಹತ್ರ ಇಸ್ಕೊಂಡು ಆಮೇಲೆ ತೊಗೊಂಬಂದಿರೋದು ನಾನು. ಗೈಸ್ ಅವ್ರಿಗೊಂದು ಆಸೆ ಏನಂದರೆ ಯಾವುದೋ ಒಂದು ಶೋಲ್ ಓಪನ್ ಮಾಡಬೇಕಂತ ಇತ್ತು. ಈ ಶೋ ಅನ್ನೋಕ್ಕಿಂತ ಇಲ್ಲಿ ಏನು ಗೊತ್ತಾ ನನಗೆ ಆಗಿರೋದು, ನನಗೆ ಏನಂದರೆ ಇದರಿಂದ ನಂಗೆ ನೇಮ್ ಫೇಮ್ ಬೇಡ. 315 ದಿನ ಏನು ಕಷ್ಟ ಬಿದ್ದೆ, ಆ 315 ದಿನ ನಾನು ಜರ್ನಿ ಮಾಡ್ಬೇಕಾದ್ರೆ ಊಟ ಇಸ್ಕೊಟ್ಟಿರ್ತಾರೆ, ಮಲ್ಕೊಳಕ್ಕೆ ಜಾಗ ಕೊಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ಒಂದು ನಾನು ಥ್ಯಾಂಕ್ಸ್ ಹೇಳಬೇಕು. ಅದೇ ನಾನು ಇವಾಗ ಒಂದು ವಿಡಿಯೋ ಮಾಡಿ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ, ಅಷ್ಟು ಇನ್ಸ್ಟಾಗ್ರಾಮ್ ಜನ ಮಾತ್ರ ನೋಡ್ತಾರೆ. ಆದರೆ ಒಂದು ವೇದಿಕೆ ಮೇಲೆ ನೋಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ. ಆ ದಿನ ನಮ್ಮ ಮನೆಗೆ ಬಂದಿದ್ದ ನೋಡು, ಒಂದು ವೇದಿಕೆ ಮೇಲೆ ನಿಂತಿದ್ದಾನಂತ ಒಂದು ನೋಡೋಕೆ ಒಂದು ಖುಷಿ ಆಗುತ್ತೆ. ಅದನ್ನ ನಾನು ಬಯಸ್ತಾ ಇದ್ದೀನಿ. ಇದು ನೋಡಿ, ಈ ಡಾಕ್ಯುಮೆಂಟ್ ಇದನ್ನ ನೀನೇ ಓಪನ್ ಮಾಡೋ ಇದಿಲ್ಲ, ಆದರೆ ನನಗೆ ವೇದಿಕೆ ಮೇಲೆ ಒಂದು ಕಾಣಿಸ್ಬೇಕಂತ ಆಸೆ. ಇಲ್ಲ ನೆಕ್ಸ್ಟ್ ಇನ್ನೊಂದೇನು ಗೊತ್ತಾ, ಇದರಲ್ಲಿ ಇರೋ ಸ್ಕೂಲ್ ಫೋಟೋಸ್ ಎಲ್ಲ ಇನ್ನೊಂದು 2 ವರ್ಷ ಬಿಟ್ಟರೆ ಆ ಸ್ಕೂಲ್ ಇರುತ್ತಲ್ಲ ಗ್ಯಾರಂಟಿ ಇಲ್ಲ. ಹೌದಾ? ಹಾಂ. ನೆಕ್ಸ್ಟ್ ಅವ್ರಿಗೆ ಏನಂದರೆ ಅವ್ರ ಫಾಲೋವರ್ಸ್ ಕೈಯಲ್ಲಿ ಓಪನ್ ಮಾಡಿಸ್ತಾರೆ, ಆದರೆ ಏನಂದರೆ ಅವರು ಸ್ಟೇಜ್ ಮೇಲೆ ಓಪನ್ ಮಾಡಬೇಕು, ಅದೊಂದು ಆಸೆ ಅವ್ರಿಗೆ. ಯಾರಾದರೂ ಏನೋ ಸ್ಟೇಜ್. ಇನ್ನೊಂದೇನಂದ್ರೆ ಅಲ್ಲೆಲ್ಲ ನಮ್ಮ ಫಾಲೋವರ್ಸ್ ಸಪೋರ್ಟ್ ಕೊಟ್ಟೋದಕ್ಕೆ ಅದು ಅಷ್ಟು ಚೆನ್ನಾಗಿ ಬಂದಿರೋದು. ಹಾಂ. ಮತ್ತೆ ಸರ್ ಏನು ನೀವು ಎಕ್ಸ್ಪೀರಿಯನ್ಸ್ ನಿಮ್ಮ ಇದರಲ್ಲಿ? ಇಷ್ಟೇನಾ ನಾರ್ಮಲ್ಲು? ಇಷ್ಟೇ ಸರ್. ನಮ್ಮ ಅಪ್ಪ ಅಮ್ಮ ಕೆಳಗಡೆ ಮಲ್ಕೊತಾರೆ, ನಾನು ಮೇಲೆ ಮಲ್ಕೊತೀನಿ ಅಷ್ಟೇ. ಇದೇ ನಮ್ದು ಇದೆ ಅಷ್ಟೇ. ಅದಕ್ಕೆ ನಾವೇನು ಜಾಸ್ತಿ ಕಂಟೆಂಟ್ ಮಾಡೋಕ್ಕಾಗಲ್ಲ. ಈ ಕಡೆ ತಿರುಗಿದ್ರೆ ಈ ಕಡೆ ಕಾಣುತ್ತೆ. ಸರ್ ನಿಮ್ಮ ಬೈಕು? ಹಾಂ, ಬೈಕು ಕಾರು ಏನಾದರೂ ಇದೆಯಾ? ನಮ್ಮದು ಬೈಕ್ ಇಲ್ಲ, ನಮ್ಮದು ಇರೋ ಸೈಕಲ್ ಒಂದೇ. ಇದೇ ನಮ್ಮ ಸೈಕಲ್. ಇದು ನಮ್ಮ ಸೈಕಲ್. ಇದು RCB ಟೈಮಲ್ಲಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಸ್ಕೊಂಡಿದ್ದು ಕಷ್ಟ ಬಿದ್ದು. ಈ ಸೈಕಲಲ್ಲಿ ರ್ಯಾಪಿಡೋ ಫುಡ್ ಮಾಡಿದ್ದೀನಿ. ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬರುತ್ತೆ, ಅದರಲ್ಲಿ ಫುಡ್ಡು ಬರುತ್ತೆ. ಈ ಸೈಕಲ್ ಬಂದ್ಬಿಟ್ಟು 18,000 ಅವಾಗ ಇಸ್ಕೊಂಡಿದ್ದು, ಆದರೆ ವರ್ತಿದೆ, ಚೆನ್ನಾಗಿದೆ. ಈ ಸೈಕಲ್ ತೊಗೊಂಡು ಕೇರಳಕ್ಕೆ ಹೋಗಿದ್ದೆ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ದೆ, ನೆಲ್ಲಿಗೆ ಹೋಗಿದ್ದೆ, ಒಟ್ಟಿನಲ್ಲಿ ಲಾಂಗ್ ಎಲ್ಲ ಮಾಡಿದ್ದೀನಿ. ಹಾಂ, ಇವ್ರು ನಮ್ಮ ಫ್ರೆಂಡ್ ನಮ್ಮ ಮನೆ ಪಕ್ಕದಾಗಿರ್ತಾರೆ. ಆಯ್ ಬೋಲ್ದ ಆಯ್. ಇದು ನಮ್ಮದೇ ಗಾಡಿದು, ನಮ್ದಲ್ಲ ಗಾಡಿ, ನಾವು ಅಪ್ಪ ಇಸ್ಕೊಟ್ಟಿದ್ದು. ನಮ್ದಂತ ಮಾಡಿಸ್ಬಿಟ್ಟಿದ್ದೀರಾ ಪ್ರ್ಯಾಂಕ್ ಕನ್ನಡಿಗ ಅಂತ? ಹಾಂ ಸರ್, ಯಾರು ನೋಡಿದ್ರೆ ಸ್ವಲ್ಪ
ಮಾತಾಡ್ಸ್ಲಿ ಅಂತ ಅದು ನೋಡಿದ್ದು ತುಂಬ ಜನ ಮಾತಾಡ್ಸ್ತಾರೆ. ಯಾರಾದ್ರೂ ಅನ್ಕೊಂಡಿರ್ತೀರ 7.5 ಲಕ್ಷ ಇದ್ರೆ ಇಷ್ಟೊತ್ತಿಗೆ ಯಾರೇ ಆಗಲಿ ಬರೀ 3 ಲಕ್ಷ 4 ಲಕ್ಷ ಇರೋರೆ ಎಂತೆಂಥ ಫ್ಲಾಟ್ಗಳಲ್ಲಿರ್ತಾರೆ. 7.5 ಲಕ್ಷ ಇದ್ರೂ ಇನ್ಸ್ಟಾಗ್ರಾಮಲ್ಲಿ ಹಂಗಿಲ್ಲ ಸರ್. ಅದೇನು ಗೊತ್ತಾ, ಇನ್ಸ್ಟಾಗ್ರಾಮೇ ಬೇರೆ, ನಮ್ಮ ಲೈಫೇ ಬೇರೆ, ಅದೇ ಶಾಶ್ವತ ಅಲ್ಲ. ಜನಗಳು ಎಲ್ಲ ಹಂಗೆ ಅನ್ಕೊಂಡಿರ್ತಾರೆ 7.5 ಲಕ್ಷ ಇದೆಯಲ್ಲ ಫಾಲೋವರ್ಸ್, ಒಳ್ಳೆ ದುಡ್ಡು ಬರ್ತಾ ಇದೆ. ನನಗೆ ಕೆಲವೊಂದು ಮೆಸೇಜ್ ಬರ್ತವೆ, ದುಡ್ಡು ಕೊಡಿ ಅಂತ. ನಾನು ಇರೋ ಸಾಲನೇ ತೀರ್ಸ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೈ. ರೀಸೆಂಟಾಗಿ ನಾನು ಇಲ್ಲಾಂದ್ರೆ ಒಂದು 6 ತಿಂಗಳಲ್ಲಿ ನನಗೆ ಅನ್ಫಾಲೋ ಆಗಿದೆ. ಎಷ್ಟು ಗೊತ್ತಾ, 70,000 ಅನ್ಫಾಲೋ. ನಾನು ಯಾಕಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ, ಕರೆಕ್ಟಾಗಿ ವೀಡಿಯೋಸ್ ಯಾವ ಹಾಕೋಕ್ಕಾಗ್ತಾಯಿಲ್ಲ. ಇವಾಗ ನೋಡಿ ನಮ್ಮದು ಕ್ಯಾಮ್ರಾ ಎಲ್ಲ ಹೋಗ್ಬಿಟ್ಟಿದೆ, ಫೋನ್ದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಏನಾಯಿತು ಫೋನ್ಗೆ? ಐಫೋನ್ ಇದು ಕ್ಯಾಮ್ರಾ ಅಂದರೆ ಕ್ವಾಲಿಟಿ ಬರ್ತಾರೆ. 13 ಇದು. ನಾನು ಆಲ್ಮೋಸ್ಟ್ ಇದೇ ಫೋನಲ್ಲಿ ಎಲ್ಲ ಶೂಟ್ ಮಾಡಿದ್ದು. 13 Pro ಅಲ್ಲಿ. 13 Pro ಅಲ್ಲಿ. ಇನ್ನೊಂದು ಪ್ರ್ಯಾಂಕ್ಗಳಲ್ಲಿ ಕೇಳುವ ಕ್ವಶನ್ ಏನಂದರೆ, ಇಷ್ಟು ಒಂದು ವರ್ಷ ಆಯಿತು, ಒಂದು ವರ್ಷದಲ್ಲಿ ಎಷ್ಟು ದುಡ್ಡು ಮಾಡಿದ್ದೀರಾ ಅಂತ. ಒಂದು ವರ್ಷದಲ್ಲಿ ಎಷ್ಟು ದುಡ್ಡು 7.5 ಲಕ್ಷ ಫಾಲೋವರ್ಸ್ ಇದ್ದಾರೆ, ಎಷ್ಟು ದುಡ್ಡು ಮಾಡಿರ್ಬೋದು ಅಂತ. ನೀವು ಕೇಳಿದ ಕ್ವಶನ್ ತಪ್ಪು. ಈ ಒಂದು ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರಿ ಅಂತ ಕೇಳಿ, ಅಷ್ಟು ಹೇಳ್ತೀನಿ. ಅಷ್ಟು ಬಿಟ್ಟು ಎಷ್ಟು ಸಂಪಾದನೆ ಮಾಡಿದೆ ಅಂತ ಕೇಳಲೇಬೇಡಿ. ಅಲ್ಲ, 7 ಲಕ್ಷ ಫಾಲೋವರ್ಸ್ ಇಟ್ಕೊಂಡು ನೀವು ಸಂಪಾದನೆ ಮಾಡಿಲ್ಲ ಅಂದರೆ ಜನಗಳಿಗೆ ಯಾರಿಗಾದ್ರೂ ಡೌಟ್ ಬರಲ್ವಾ? ಇವಾಗ 100K 200K ಇರೋರೇ ಒಳ್ಳೊಳ್ಳೆ ಲಕ್ಷ ಸಂಪಾದನೆ ಮಾಡ್ತಾರೆ ತಿಂಗಳಿಗೆ. ನೀವು 7 ಲಕ್ಷ ಇಟ್ಕೊಂಡು ಸಂಪಾದನೆ ಇಲ್ಲ ಅಂದ್ರೆ ಹಿಂಗೆ ಹೇಳಿ? ಎಲ್ಲರೂ ಸಂಪಾದನೆ ಮಾಡ್ತಾರೆ, ಇಲ್ಲ ಅಂದಿಲ್ಲ. ನನಗೆ ಪ್ರಮೋಷನ್ ಬಂದಿತ್ತು, ನಾನು ಪ್ರಮೋಷನ್ ಮಾಡಿಲ್ಲ ಆ ಮೂಮೆಂಟಲ್ಲಿ. ಆದರೆ ಇವಾಗ ನನಗೆ ಟೈಟ್ ಇದೆ. ನಾನು ಹುಡುಕಿದ್ರೆ 1-2 ಪ್ರಮೋಷನ್ ಅಷ್ಟೇ ಸಿಗೋದು ನನ್ನ ಅಕೌಂಟಲ್ಲಿ. ಅದು ಬಿಟ್ಟು ಪ್ರಮೋಷನ್ ಮಾಡಿಲ್ಲ. ಇನ್ಮೇಲೆ ಬರಲಿ ಅಂತ ಕಾಯ್ತೇನೆ, ಬಂದರೆ ಮಾಡ್ಕೊಂಡು ಹೋಗ್ತೀನಿ. ನಮಗೇನಾದರೆ ಪ್ರಮೋಷನ್ ಮಾಡಿರೋ ಮಾತ್ರ ದುಡ್ಡು, ಲೈಕ್ಸ್ಗೆ ವ್ಯೂಸ್ಗೆ ಏನು ದುಡ್ಡು ಬರಲ್ಲ. ಯೂಟ್ಯೂಬಿಂದ ಬರುತ್ತೆ, ಆದರೆ ಯೂಟ್ಯೂಬಲ್ಲಿ ನಮಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಇಲ್ಲ. ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದರೆ ಒಳ್ಳೆ ದುಡ್ಡು ಮಾಡ್ಬೋದು ಅಂದ್ಬಿಟ್ಟು. ಅದಕ್ಕೆ ನೀವೇನು ಹೇಳ್ತೀರಾ? ಇಲ್ಲ, ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಪ್ರಮೋಷನ್ಗೆ ಮಾತ್ರ ದುಡ್ಡು, ಅದು ಬಿಟ್ಟು ನೋಡೋದಕ್ಕಾಗಲಿ, ಲೈಕ್ ಕೊಡೋದಕ್ಕಾಗಲಿ, ಕಮೆಂಟ್ಗಾಗಲಿ ಬರೋದಿಲ್ಲ. ಅಲ್ಲ, ಮಿಲಿಯನ್ ವ್ಯೂಸ್ ಎಲ್ಲ ಹೋಗುತ್ತಲ್ಲ, ಅದಕ್ಕೆ ಕಾಸು ಬರಲ್ಲ. ಅನ್ಸಲ್ಲ. ನಂದೇ ಮಿಲಿಯನ್ ಎಷ್ಟು ಹೋಗಿದೆ ಗೊತ್ತಾ? ಅದರಿಂದ ₹1 ಎಲ್ಲರೂ ಅನ್ಕೊಂತೀರಾ ಇವು ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ವ್ಯೂಸ್ ಹೋಗ್ಬಿಟ್ರೆ ಕಾಸು ಬರುತ್ತೆ, ಫಾಲೋವರ್ಸ್ ಬಂದ್ಬಿಟ್ರೆ ಕಾಸು ಬರುತ್ತೆ ಅಂತ. ಫಾಲೋವರ್ಸ್ ಮಿಲಿಯನ್ಸ್ ಮ್ಯಾಟ್ರೇ ಆಗಲ್ಲ. ಪ್ರಮೋಷನ್ ಮಾಡ್ಕೊಂಡು ಏನೋ ದುಡ್ಡು ಮಾಡ್ಕೋಬೋದು ಹೊರತು ₹1 ಇನ್ಸ್ಟಾಗ್ರಾಮಲ್ಲಿಂದ ₹1 ಕೊಡಲ್ಲ ಗೈಸ್. ₹1 ಕೊಡಲ್ಲ ಇನ್ಸ್ಟಾಗ್ರಾಮಿಂದ ₹1 ಕೊಡಲ್ಲ. ₹1 ನನಗೆ ಪ್ರಮೋಷನ್ ಬಂದರೆ ನನಗೂ ನೆಕ್ಸ್ಟ್ ಇದು. ಇಲ್ಲಾಂದ್ರೆ ನಾನು 2-3 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ. 7.5 ಲಕ್ಷ ಇದ್ರು ಜನಗಳು ನಿಜವಾಗ್ಲೂ ಪ್ರಮೋಷನ್ ಬರೀ ಎಲ್ಲ ಅನ್ಕೊಂಡ್ಬಿಡ್ತೀರಾ, ಫಾಲೋವರ್ಸ್ ಇದ್ರೆ ಒಳ್ಳೆ ದುಡ್ಡು ಮಾಡ್ಬೋದು, ಅದು ಮಾಡ್ಬೋದು ಅಂತ. ದುಡ್ಡು ಮಾಡ್ಬೋದಾಗಿತ್ತು. ಏನು ಗೊತ್ತಾ, ನಾನು ಕರ್ನಾಟಕ ಟ್ರಿಪ್ ಮಾಡ್ಬೇಕಾದ್ರೆ ಸ್ಕೂಲ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಅದೊಂದು ಕಾರಣಕ್ಕೆ ಪ್ರಮೋಷನ್ ಮಾಡಿಲ್ಲ ಅಷ್ಟೇ. ಪ್ರಮೋಷನ್ ಮಾಡಿದ್ರೆ ಹೆವಿ ದುಡ್ಡು ಮಾಡ್ಬೋದು. ಆ ಟೈಮಲ್ಲಿ ಬಂದಿತ್ತು ಪ್ರಮೋಷನ್ಗಳು. ಆ ಪ್ರಮೋಷನ್ ಎಷ್ಟು ಬೇಜಾರು ಬಂದಿತ್ತು ನನಗೆ ಪ್ರಮೋಷನ್, ನಾನು ಅದು ಮಾಡಿಲ್ಲ. ಅದು ಜನಗಳು ಒಳ್ಳೆ ಸಂದೇಶ ಕೊಡಬೇಕಂತ ಇತ್ತು ನಿಮ್ಮ ಸಂದೇಶನಕ್ಕಿಂತ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತೀನಲ್ಲ, ಜನ ನೋಡ್ತಿರ್ತಾರೆ. ಆ ಸಮಯದಲ್ಲಿ ಆ ವಿಡಿಯೋ ಹಾಕೋದ್ಬಿಟ್ಟು ಬೇರೆ ವಿಡಿಯೋ ಹಾಕಿದ್ರೆ ನೋಡಿ ಇವನು ಹಳ್ಳಿಗೆ ಬಂದುಬಿಟ್ಟೆ ಪ್ರಮೋಷನ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಾನೆ, ಈ ಥರ ಮಾತಾಡ್ತಿರ್ತಾರೆ. ಮಾತಾಡ್ತಾರೋ ಬಿಡ್ತಾರೆ ಸೆಕೆಂಡ್ರಿ. ನನಗೆ ಅನ್ಸಿದ್ದೇನೆಂದರೆ ಆ ಸಮಯದಲ್ಲಿ ಮಾಡೋದು ಬೇಡ, ಎಷ್ಟೇ ಕಷ್ಟ ಬಂದ್ರೆ ಅಂತ. ಇನ್ನೊಂದು, ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಸದ್ಯಕ್ಕೆ ಕಟ್ ಆಗ್ತಾ ಇರುತ್ತೆ EMIಗಳೆಲ್ಲ. ಪ್ರ್ಯಾಂಕ್ ಕೊಂಡಿರೋ ಅಕೌಂಟ್ ಬ್ಯಾಲೆನ್ಸ್ ನೋಡೋಣ ಗೈಸ್ ಎಷ್ಟಿದೆ ಅಂದ್ಬಿಟ್ಟು. ನಮ್ಮ ಹತ್ರ 3 ಅಕೌಂಟ್ ಇದೆ ನೋಡಿ ಗೈಸ್. ಪ್ರ್ಯಾಂಕ್ ಕನ್ನಡಿಗ ಅವ್ರದ್ದು ಅಕೌಂಟ್ ಬ್ಯಾಲೆನ್ಸು 0.02 2 ಪೈಸೆ ಐತೆ. ಅಲ್ಲಪ್ಪ ನೀನೇನೋ ಮತ್ತೆ ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ತಾರಲ್ಲ ಜನಗಳು, ನೀನು ಯಾರೋ ಕಾಸು ಕಳಿಸ್ಬಿಡೋ ಅನ್ಕೊಂಡ್ಬಿಡ್ತಾರೆ. ಐಸ್ ಆನೆಸ್ಟಾಗಿ ಬಂದು ಮಾಡ್ತಾ ಇರೋದು, ಹೇಳಿದಿರಾ ಕೇಳಿದಿರಾ ನೀನು ಅಂತೀರ ಅಂದ್ಬಿಟ್ಟೆ. ನೋಡಿ ಇನ್ನೊಂದು ಅಕೌಂಟ್, ಇನ್ನೊಂದು ಅಕೌಂಟ್, ಟೋಟಲ್ 3 ಅಕೌಂಟ್ ಇರೋದಾ ಗೈಸ್? 2 ಅಕೌಂಟಲ್ಲ ಅಷ್ಟೇ. ಆಮೇಲೆ ನೀವು ಅನ್ಕೋಬೋದು ಇವನು ಎಲ್ಲ ಸ್ಕ್ರಿಪ್ಟೆಡ್ ಅಂದ್ಬಿಟ್ಟು. ಸ್ಕ್ರಿಪ್ಟೆಡ್ ಏನಿಲ್ಲ, ನಾನು ಅನ್ಎಕ್ಸ್ಪೆಕ್ಟೆಡ್ ಬಂದ್ಬಿಟ್ಟು ಮಾಡ್ತಾ ಇರೋದು, ಜನಗಳು ತೋರಿಸೋಣ ಅಂದ್ಬಿಟ್ಟು ಏನಿದೆ ಅಂದ್ಬಿಟ್ಟು. ಇನ್ನೊಂದು ಅಕೌಂಟ್ ಕಾಸು ಸಿಕ್ಕಿಲ್ಲ ಅಂದ್ಬಿಟ್ಟು ಮೈನಸೇ ಮಾಡ್ಕೊಂಬಿಟ್ರೆ -13 ಇದು ಪ್ರ್ಯಾಂಕ್ ಕನ್ನಡಿಗರದ ನಿಜವಾದ ಜೀವನ. ಅಲ್ಲ ಸರ್, ಅಷ್ಟೇನು ಸಾಲ ಆಯ್ತು ಅಂದ್ಬಿಟ್ಟು. ನೆನ್ನೆ ಮೊನ್ನೆ ನಮ್ಮ ಫ್ರೆಂಡ್ ಹತ್ರ ಇದು ಮಾಡಿದ್ದು, ನಮ್ಗೆ ಲೋನ್ ಇಷ್ಟ ಐತೆ 29,000 ಲೋನೇ. ಮತ್ತು ಇಷ್ಟು ವರ್ಷ ನೀವು ಮಾಡಿದ ಎಫೆಕ್ಟ್ ಎಲ್ಲ ಏನು ಅಂತ, ಇಷ್ಟು ವರ್ಷ ಇದು ಮಾಡಿದ್ರಲ್ಲ. 2 ವರ್ಷ ನಾನು ಗಳಿಸಿದ್ದೇನೆಂದರೆ ಮೆಮೊರೀಸ್ ಅಷ್ಟೇ, ಜನಗಳನ್ನ ಮೆಮೊರೀಸ್. ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟು. ಅದು ಬಿಟ್ಟರೆ ನಾನೊಂದು ಜಾಗ ನನ್ನ ಕಣ್ಣಲ್ಲಿ ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ RCB ಟೈಮಲ್ಲಿ ಎಂಜಾಯ್ ಮಾಡಿದ್ದೀನಿ. ಎಂಜಾಯ್ ಅಂದರೆ ಆ ಎಂಜಾಯ್ ಅಲ್ಲ, ಜಸ್ಟ್ ಆ ಸಮಯದಲ್ಲಿ ಎಂಜಾಯ್ ಮಾಡಿದ್ದೀನಿ ಅಷ್ಟೇ. ಆದರೆ ಎಂಡ್ ಆಫ್ ದ ಡೇ ಯಾರಿಗೆ ಆಗಲಿ ಬೇಕಾಗಿರೋ ದುಡ್ಡಿದ್ರೆ ಏನಾದರೂ ಮಾಡ್ಬೋದು. ನಾವು ಮಾತಾಡಿದ್ರೆ ನಮ್ಮ ದುಡ್ಡು ಮಾತಾಡುತ್ತೆ ನೆಕ್ಸ್ಟ್ ಡೇ. ಅದಕ್ಕೆ ದುಡ್ಡು ಮಾಡಿ, ಎಲ್ಲರೂ ದುಡ್ಡು ಮಾಡಿ, ಒಳ್ಳೆ ರೀತಿಯಿಂದ ಮಾಡಿ. ಹೊಸ ವರ್ಷಕ್ಕೆ ಫಸ್ಟ್ ಲಾಗ್ ಇವ್ರದೇ ಬರ್ತಾ ಇರೋದು ಹೋಮ್ ಟೂರು. ನೋಡೋಣ ಹೆಂಗಿರುತ್ತೆ. ಇಷ್ಟು ಸಿಂಪಲ್ ಆಗಿದೆ ಗೈಸ್ ಮನೆ. ಸಿಂಪಲ್ ನೋಡಿದ್ರಲ್ಲ ನೀವೇ. ಸಿಂಪಲ್ ಅನ್ನೋಕ್ಕಿಂತ 4 ಗೋಡೆ ಬಿಟ್ಟು ನಮ್ಮ ಮನೇಲಿ ಇನ್ನೇನು ಕಾಣಿಸಲ್ಲ. ಏನು ಕಾಣಿಸುತ್ತೆ ಹೇಳಿ? 4 ಗೋಡೆ ಮುದ್ದಿ
ಎಲ್ಲಾರು ನಮ್ದು ಜರ್ನಿ ಹೆಂಗಂದ್ರೆ ಫಸ್ಟ್ ಎಲ್ಲರೂ ವಿಡಿಯೋ ಮಾಡ್ತಿದ್ರಲ್ಲ, ನಾವು ವಿಡಿಯೋ ಮಾಡ್ಬೇಕಂತ ಸ್ಟಾರ್ಟ್ ಆಗಿತ್ತು. ಇವಾಗ ನಮ್ಮ ಮನೇನ ಪರವಾಗಿಲ್ಲ, ರಾಮು ಅವ್ರ ಮನೆ ನೋಡಿದ್ರೆ ಮನೆ ಹೋಗ್ಬಿಟ್ಟು ಅದಕ್ಕೆ ನಾನು ಮಾಡಲ್ಲ. ಎಲ್ಲರೂ ಕಮೆಂಟ್ ಹಾಕಿ ರಾಮು ಅವ್ರ ಮನೆ ತೋರ್ಸಕ್ಕೆ ಕೇಳಿ. ಅಕಸ್ಮಾತ್ ಅವ್ರ ಮನೆ ನಮ್ಗಿಂತ ಇನ್ನೂ ಚಿಕ್ಕದು. ಅವ್ರಿಗೆ ಎಷ್ಟೋ ಕನ್ಸು ಕಟ್ಕೊಂಡಿದ್ದಾರೆ, ನಾನು ವೀಡಿಯೋಸ್ ಈ ಥರ ಮಾಡ್ಬೇಕಂತ. ಅವ್ರ ಮನೆ ಇನ್ನೂ ಚಿಕ್ಕದು, ಅವ್ರಿಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಗೈಸ್ ಅದಕ್ಕೆ ನಮ್ಮ ಮನೆ ತೋರಿಸಲ್ಲ, ಯಾವುದೇ ಲಾಗಲ್ಲಿ ಜಾಸ್ತಿ ತೋರಿಸಿಲ್ಲ. ಅದಕ್ಕೋಸ್ಕರ ನೋಡಿ ಗೈಸ್, ಸಿಂಪಲಾಗಿ ಮನೆ ಹೆಂಗಿದೆ, ಸಿಂಪಲಾಗಿ ಪ್ರ್ಯಾಂಕ್ ಕಣ್ಣಿ ಅವ್ರದ್ದು. ಅವು ಪ್ರ್ಯಾಂಕ್ ಕಣ್ಣಿ ನಾವು ಫ್ರೆಂಡು ಗೈಸ್, ಇವನೇನೋ ಬಂದ್ಬಿಟ್ಟು ಹಂಗೆ ಅಂತಲ್ಲ, ಫ್ರೆಂಡೇ ಜೊತೆಗೆ ಇರ್ತೀವಿ. ಅವ್ರದ್ದೊಂದು ಸಪ್ರೇಟ್ ಪೇಜ್ ಇದೆ, ನಮ್ದೊಂದು ಸಪ್ರೇಟ್ ಪೇಜ್ ಇದೆ, ಮಾಡ್ಕೊಂಡು ಹೋಗ್ತಾ ಇದೆ ಕಂಟೆಂಟ್. ಆದರೆ ನಮ್ಮ ಪೇಜ್ಗೆ ಬೆಂಬಲ ಕೊಟ್ಟ ರಾಮು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ದಿನ ನಾವೇನೇ ಅಭಿಮಾನಿ ಗಳಿಸಿದ್ರು ಫಸ್ಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ, ಬುಡದಿಂದ. ಆ ಬುಡನ ಎತ್ತು ಕೊಟ್ಟಿದ್ದೆ ರಾಮು ಅವರು. ಹಂಗೇನಿಲ್ಲ ಗೈಸ್, ಸಪೋರ್ಟ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಸಪೋರ್ಟ್ ಮಾಡಬೇಕು ಅಷ್ಟೇ ಸರ್. ನಿಮ್ಮ ಮನೆಯದು ಇಷ್ಟೇನೇ ಇರೋದು, ಸಿಂಪಲ್ ಆಗಿ. ಏನು ಕೇಳ್ತೀರಾ? ಹಾಂ, ಬಟ್ಟೆ ಕಲೆಕ್ಷನ್ ಏನಾದ್ರು ಇಕ್ಕಿದ್ದೀರಾ ಅಂತ? ಬಟ್ಟೆನಾ? ಬನ್ನಿ ತೋರ್ಸೋಣ. ನಾವು ಹಾಕೋದೇ ಜಾಸ್ತಿ ಬಟ್ಟೆ ಹಾಕಲ್ಲ, ನಾವು ಟ್ರಿಪ್ಪಲ್ಲಿ ಹಾಕೋದು ಅಷ್ಟೇ, ಬರೀ ಯೂಸ್ ಮಾಡಿದ್ದೆ 2 ಜೊತೆ ಅಷ್ಟೇ. ಅವು ಡೆಕ್ಯಾತ್ಲಾನ್ ಅಂತ. ಇದರಲ್ಲಿ ಇದೆ ನಮ್ಮ ಬಟ್ಟೆ ಕಲೆಕ್ಷನ್. ಇದರಲ್ಲಿ ನನಗೆ ಗೊತ್ತಿರೋಂಗೆ ಒಂದು 30-40% ಎಲ್ಲ ನಮ್ಮ ಫ್ರೆಂಡ್ ಇದೆ. ನನಗೊಂದು ಇದಿದೆ, ಆಸೆ ಇದೆ, ಫ್ರೆಂಡ್ ತೊಗೊಂಬರೋದು 1 ದಿನ 2 ದಿನ ಅಂದ್ಬಿಟ್ಟು ಇಟ್ಕೊಂಬಿಡೋದು ನಾನೇ ಬಟ್ಟೆಗಳು. ಹಾಂ, ಇದು ನೋಡ್ರಿ ನಮ್ಮ RCB ಟೈಮಲ್ಲಿ ಅಷ್ಟೇ ಗೈಸ್, ಅಷ್ಟೊಂದು ಏನಿಲ್ಲ, ನಾರ್ಮಲ್ಲು. ಏನು ಮಾಡೋದಲ್ಲ. ಇನ್ನೇನಿಲ್ಲ, ಈ ವಿಡಿಯೋ ಯಾರು ನೋಡ್ತಾರೆ ದಯವಿಟ್ಟು ನಮ್ಮ ರಾಮು ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇನ್ನೂ ಡಿಫ್ರೆಂಟ್ ವೀಡಿಯೋಸ್ ಬೇಕಂದ್ರೆ ಕಮೆಂಟ್ ಹಾಕಿ, ಚಾಲೆಂಜ್ ವೀಡಿಯೋ ಬೇಕಾದ್ರೆ ಕಮೆಂಟ್ ಹಾಕಿ, ಅದನ್ನ ಟ್ರೈ ಮಾಡೋಣ, ನೋಡೋಣ, ಸಿಗೋಣ. ಟೇಕ್ ಕೇರ್, ಟಾಟಾ, ಬಾಯ್, ಥ್ಯಾಂಕ್ ಯು ಗೈಸ್. ಈ ವಿಡಿಯೋಗೆ ಏನಾದರೂ 10K ಲೈಕ್ ಬಂದರೆ ಇನ್ನೊಬ್ರದ್ದು ಯೂಟ್ಯೂಬರ್ದು ಹೋಗ್ಬಿಟ್ಟು ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬರ್ ಯಾರು ಅಥವಾ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಇರ್ತಾರೆ ಅವ್ರ ಮನೆ ಹೋಗ್ಬಿಟ್ಟು ಹೋಮ್ ಟೂರ್ ಮಾಡೋಣ. ಅಕಸ್ಮಾತ್ ಈ ವಿಡಿಯೋಗೆ 10K ಬಂದರೆ ನೋಡೋಣ. ಯಾರ್ದು ಮಾಡಿಲ್ಲ ಅವ್ರದ್ದು ಹೋಗ್ಬಿಟ್ಟು ನಾನು ಮಾಡ್ತೀನಿ ಗೈಸ್, ಕೇಳ್ಬಿಟ್ಟು ಏನಾದ್ರೂ ನೋಡೋಣ ಈ ವಿಡಿಯೋಗೆ ಎಷ್ಟು ಬರುತ್ತೆ ಅಂದ್ಬಿಟ್ಟು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೂ ಇಷ್ಟ ಆಯಿತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ರಾಮು ಅಫಿಷಿಯಲ್ ಅಂತ ಒಂದು ಪೇಜ್ ಇದೆ, ಅಲ್ಲೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ, ಕಂಟೆಂಟ್ ಬರ್ತಾ ಇರುತ್ತೆ. ಲವ್ ಯು ಗೈಸ್. ಇಷ್ಟ ಆದರೆ ಕಮೆಂಟ್ ಮಾಡಿ ಗೈಸ್. ಪ್ರ್ಯಾಂಕ್ ಮಾಡಿದ್ರು ಮನೆ ಹೀಗಿತ್ತು ಸಿಂಪಲ್ಲಾಗಿ, ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾವು ಅವಾಗಿಂದ ಇರೋದು ಹಿಂಗೆ, ಇವಾಗೂ ಹಂಗೆ ಸಿಂಪಲ್ ಆಗಿರೋದು. ಅದು ಬಿಟ್ಟರೆ ಊರಲ್ಲಿದೆ ಮನೆದೆ. ಇಷ್ಟೇ ಗೈಸ್, ಬೆಂಗಳೂರಲ್ಲಿ ಜೀವನ, ಬೆಂಗಳೂರಿಗೆ ಸಾಕಿಷ್ಟು ಜೀವನ. ಸಿಗೋಣ ಗೈಸ್. ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ.